ಇದ್ರೆ ಅದೇನೇನಾಗ್ತಿತ್ತೋ ಏನೋ. ಹಾಗೆಲ್ಲ ಏನೂ ಆಗಲ್ಲ. ಹರಿ ಮತ್ತು ಲಕ್ಷ್ಮಿ ಜಾತಕನ ನೋಡಿದ್ದೀನಿ, ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ನಿಮ್ಮ ಸೊಸೆ ಜಾತಕದಲ್ಲಿ ಹಣದ ಕೊರತೆ ಇದ್ರೂ ಅವಳು ಯಾರನ್ನು ಮದುವೆ ಆಗ್ತಾಳೋ ಅವರಿಗೆ ಲಕ್ಷ್ಮಿ ಕಟಾಕ್ಷ ಇದ್ದೇ ಇರುತ್ತೆ. ನಾನು ಬೇಡ್ತೀನಿ. ಹೋಗಿದ್ ಬನ್ನಿ. ಲೋ ಹರಿ, ನಿಮ್ಮ ಅಮ್ಮನ ವೀಕ್ನೆಸ್ ಅರ್ಥ ಮಾಡಿಕೊಂಡು ಸರಿಯಾಗಿ ಪ್ಲಾನ್ ಮಾಡಿದೆ. ಅದಕ್ಕೆ ಡೈಮಂಡ್ ರಿಂಗ್ ಬೇಡ, ಬೆಳ್ಳಿ ರಿಂಗ್ ಸಾಕು ಅಂತ ಹೇಳಿದ್ದು. ಮಗ, ನೀನಲ್ಲಿ ಆರಾಮವಾಗಿ ಊಟ ಮಾಡಿಕೊಂಡು ಮಾತಾಡಿಕೊಂಡು ಜಾಲಿಯಾಗಿದ್ವಾ ಮಗನೇ. ಈ ಮನೆಯಲ್ಲಿ ರಾಜ ಆಗಿದ್ದವರು ಜೋಕರ್ ಆದ್ರು, ಜೋಕರ್ ಆಗಿದ್ದವರು ರಾಜ ಆದ್ರು. ಲಕ್ಷ್ಮಿ, ಲಕ್ಷ್ಮಿ, ಆಮ ಅಳಿಯಂದ್ರಲ್ಲೇ ಕಾಫಿ ಗಿಫಿ ತಗೊಂಡು ಕೊಡು. ಮೇಲ್ಗಡೆ ಇದಾರೆ, ಆಮೇಲೆ ಕೊಡಕ್ ಹೇಳಿದ್ರು. ಇದೇನ್ರಿ ನೀರ್ ತಗೊಂಬನ್ನಿ ಅಂದ್ರೆ ಖಾಲಿ ಕೂಡ ತಗೊಂಬರ್ತಿದ್ದೀರಾ? ನೀರೇ ಬರ್ತಿಲ್ಲ ಅಂದ್ರೆ ನಾವೆಲ್ಲಿಂದ ತುಂಬಿಸ್ಕೊಂಡ್ ಬರೋದು? ಏನು ನೀರ್ ಬರ್ತಾ ಇಲ್ವಾ? ಯಾಕೆ? ಏನೋ ಮೋಟರ್ ರಿಪೇರಿ ಆಗಿದೆ ಅಂತೆ. ನಿಂಗೆ ಗೊತ್ತಲ್ಲ, ಇವಾಗ ಶುರು ಮಾಡಿದಾರೆ ಅಂದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ. ಅಯ್ಯೋ ದೇವ್ರೆ, ಇವತ್ತೇ ಹೀಗಾಗ್ಬೇಕಾ? ಅಳಿಯಂದ್ರು ಬೇರೆ ಬಂದಿಯಾರಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹೆಂಗೋ ಬಾವಿ ಇದೆಯಲ್ಲ, ಅಲ್ಲಿಗೆ ಹೋಗಿ ನೀರ್ ತಂದ್ರೆ ಆಯ್ತು, ಅಷ್ಟೇ, ಸಿಂಪಲ್. ಹೌದಲ್ವಾ? ಮತ್ ಇನ್ನೇನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ಇಬ್ರು ನೀರ್ ಸೇದ್ಕೊಂಬನ್ನಿ. ಹಾ, ಏನಮ್ಮ ನೀನು ಐಡಿಯಾ ಕೊಟ್ಟಿದ್ದೆ ತಪ್ಪು ಅನ್ನಂಗೆ ಹೇಳ್ತೀಯಲ್ಲ. ನನ್ ಕೈಲಾಗಲ್ಲ, ನಿಖಿಲಂಗ್ ಹೇಳಬೇಕಾದ್ರೆ. ಹಾ, ಯಾಕೆ? ಬೇಕಿದ್ರೆ ನೀನೇ ತಗೋಬಾ, ನನಗೆ ಗೊತ್ತಿಲ್ಲ. ಹೇಳೋದಷ್ಟೇ ನನ್ ಕೆಲ್ಸ, ಮಿಕ್ಕಿದೆಲ್ಲ ನೀನೇ ಮಾಡ್ಬೇಕು. ಅಯ್ಯೋ ಸಾಕು, ನಿಲ್ಲಿಸ್ರಿ ನಿಮ್ ತಾಟನ. ಅಳಿಯಂದ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ಹೌದು, ಅಳಿಯಂದ್ರಲ್ಲಿ ಅಳಿಯಂದ್ರ ಏನ್ ಮಾಡ್ತಾ ಇದ್ದೀರಾ ನೀವು? ನೋಡಿ, ಇದೆಲ್ಲ ನಿಮ್ ಕೈಲಾಗಲ್ಲ. ಬನ್ನಿ ಈ ಕಡೆ. ಅಯ್ಯೋ ಅತ್ತೆ, ಇದೆಲ್ಲ ಒಂದ್ ಲೆಕ್ಕನಾ? ಬನ್ನಿ. ಅಯ್ಯೋ, ಅದ್ ಹಾಗಲ್ಲ ರೀ, ಇದಕ್ಕೆಲ್ಲ ಅಭ್ಯಾಸ ಇರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಈ ಕಡೆ ಬನ್ನಿ. ನಿಮ್ಗೆ ಹಗ್ಗ ಕಟ್ಟಿ ಬಾವಿಗೆ ಬಿಟ್ಟು ನೀರ್ ತುಂಬಿಸಿ ಸರಸರ ಅಂತ ಹೇಳಿದ್ರೆ ಮುಗ್ದೋಯ್ತು. ಇದಕ್ಕೆಲ್ಲ ಏನು PhD ಮಾಡ್ಬೇಕಾ? ಅದೇನೋ ಕರೆಕ್ಟ್ ಬಾವ, ಆದ್ರೆ ಮಾವನ್ ಮನೆಗ್ ಬಂದು ಕೈ ನೋವು ಮಾಡಿಕೊಂಡ ಹಳ್ಳಿಯ ಅಂತ ನ್ಯೂಸ್ ಪೇಪರ್ ಹೆಡ್ಲೈನ್ ಬಂದ್ರೆ ಏನ್ ಮಾಡೋದು? ಇತ್ಲಲ್ಲಿ ಬಾವಿ ಕಟ್ಸಿರೋದೇನಕ್ಕೆ? ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೆ? ಅಯ್ಯೋ, ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ಬಂದ್ಬಿಡ್ತಾರಪ್ಪ. ನೀನ್ ಬಿಡಪ್ಪ. ಲಕ್ಷ್ಮಿ, ನೀನ್ ಈಸ್ಕೊಮ್ಮ. ಕೊಡ್ರಿ. ಅಯ್ಯೋ ಅತ್ತೆ, ಯಾರ ಖುಷಿಗೋಸ್ಕರ ನಾವ್ ಯಾಕೆ ಬದುಕ್ಬೇಕು? ನನಗಂತೂ ಬೇಜಾರಿಲ್ಲಪ್ಪ, ನೀವು ಆರಾಮಾಗಿರಿ. ನೋಡಿ, ಬಿನ್ಗೆ ತುಂಬ್ತು, ಹೇಳಿದ್ರೆ ಮೇಲ್ ಬರುತ್ತೆ. ಕೋಕಿಲ, ಇನ್ನೊಂದು ಬಿನ್ಗೆ ಕುಡಿಲಿ. ಒಂದ್ ಬಿನ್ಗೆ ಯಾಕೆ, ಎರಡಿದೆ, ತಗೊಳ್ಳಿ ಬಾವ. ಅತ್ತೆ, ಈ ಬಾವಿ ಕಟ್ಸಿ ಎಷ್ಟು ವರ್ಷ ಆಯ್ತು? ಗೊತ್ತಿಲ್ಲಪ್ಪ, ನಾವ್ ಈ ಮನೆಗ್ ಬರೋ ಮೊದ್ಲೇನೆ ಇತ್ತು. ಏನು ಗಲೀಜಾಗ್ದಂಗೆ ಮೇಂಟೈನ್ ಮಾಡಿದಿರಲ್ಲ, ಅದು ಸಾಕ್ ಬಿಡಿ. ಬಾವ, ನೀವ್ ಹಿಂಗೆ ನೀರ್ ಸೇರ್ತಾ ಇರಿ, ಇವತ್ ನಾನು ನಿಮ್ಮನ್ನ ಫೇಮಸ್ ಮಾಡಕ್ ಬಿಡ್ತೀನಿ. ಎಲ್ಲಿ ಒಂದ್ ಸ್ಮೈಲ್ ಕೊಡಿ, ಸ್ಮೈಲ್. ಬೇಗ ಬೇಗ ಸೇದಿ ಬಾವ. ಬಾವ, ಕ್ಯಾಪ್ಷನ್ ಏನ್ ಹಾಕಿದೀನಿ ಅಂತ ಹೇಳಿ? ಕರುಣಾಮಯಿ ಭಾವನ ಕರುಣಾಜನಕ ಕಥೆಗಳು. ಅಮ್ಮ, 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 ಎಲ್ಲಿ? ಏನಾಯ್ತಮ್ಮ ತ್ರಿಪುರ? ಈಗಿಂದ ಈಗ್ಲೇ ನಿನ್ ಸೊಸೆ ಮನೆಗೆ ಹೋಗ್ಬೇಕು, ಬಾ. ಅಲ್ಲ ಕಣೆ, ನೆನ್ನೆ ತಾನೇ ಇಲ್ಲಿಂದ ಹೋಗಿದ್ದಾರೆ, ಆಗ್ಲೇ ನಿನಗೆ ತಮ್ಮನ್ನು ನಾದಿನ ನೋಡ್ಬೇಕು ಅಂತ ಅನಿಸ್ಬಿಡ್ತಾ? ಅಪ್ಪ, ಯಾವಾಗ್ಲೂ ತಮಾಷೆನಾ? ಹಂಗೆಲ್ಲ ಏನು ಇಲ್ಲ. ನಾವ್ ಈಗ್ಲೇ ಹೋಗ್ಲಿಲ್ಲ ಅಂತಂದ್ರೆ ನಮ್ ಹರಿ ಕೈಲಿ ಇನ್ನೂ ಏನೇನ್ ಕೆಲಸ ಮಾಡಿಸ್ತಾರೋ ದೇವ್ರಿಗೆ ಗೊತ್ತು. ಅವರು ಅತ್ತೆ ಮನೇಲಿ ಅಳಿಯನ್ ಸೇವೆ ಮಾಡ್ತಿಲ್ಲ, ಅಳಿಯನ್ ಹತ್ರನೇ ಸೇವೆ ಮಾಡಿಸ್ಕೊತಿದ್ದಾರೆ. ಸೇವೆನಾ? ಮೊದಲು ಸಮಾಧಾನವಾಗಿ ವಿಷಯ ಏನು ಅಂತ ಹೇಳಮ್ಮ. ಅಪ್ಪ, ನಾನಿಲ್ಲಿ ಸಮಾಧಾನವಾಗಿ ಹೇಳ್ತಾ ಇದ್ರೆ ಅಲ್ಲಿ ನಿನ್ ಸೊಸೆ ನನ್ ತಮ್ಮನ ಜೀತದಾಳ್ ಮಾಡ್ಕೋತಾಳ ಅಷ್ಟೇ. ನೋಡಿ, ತಗೋ ನೋಡು.
ಇದ್ರಲ್ಲಿ ನಗೋ